ಇದು ಆಲ್ಮೋಸ್ಟ್ ಎಲ್ಲಾ ಹೀರೋಯಿನ್ಸ್ ಕೇಳಿದೀನಿ 99% ಹೂ ಅಂತ. 99 ಅಲ್ಲ 100% ಮಾಡಿರ್ತೀವಿ. ನನ್ ಪರ್ಸನ್ ನನ್ ಪೀಪಲ್ ಅಂತ ಅಂದ್ರೆ ಐ ಆಮ್ ವೆರಿ ವೆರಿ ಪೊಸೆಸಿವ್. ಅಂಬರೀಶ್ ಅಂಕಲ್ ಹೇಳೋರು ನನಗೆ ನಾಲ್ಗೆ ಮಾಡು ಹಿಂಗ್ ಮಾಡು ನಾಲ್ಗೆ ಹೊರಗಡೆ ಬಿಡು ಮಾಡೋಣ ಅನ್ನೋ ಥರ. ನಮಸ್ಕಾರ ಎಲ್ಲ ಮಾಡ್ಕೊಂಡು ಕಾಲಿಗೆಲ್ಲ ಬೆಳಕ್ ಬಂದಿದ್ದು ನಂಗೆ ಒಂಥರ ಇವತ್ತು ಅದ್ ನೆನ್ಸ್ಕೋತೀನಿ ಯಾವಾಗ್ಲೂ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನನ್ ಮದ್ವೆ ಆಗಕ್ಕಿಂತ ಮುಂಚೆನೆ ಒಂದ್ 10 ಸರಿ ಮದ್ವೆ ಮಾಡಿಸ್ಬಿಟ್ಟಿದ್ರು. ಮ್ಯಾಮ್ ಈಗ ಒಂದು ಸ್ಪೆಷಲ್ ರೌಂಡ್ ಇದೆ. ಈ ರೌಂಡ್ ಏನಕ್ಕೆ ಅಂದ್ರೆ ಬಿಕಾಸ್ ನಾಗಿಣಿ ಮೂಲಕ ಬಿಗ್ ಬಾಸ್ ಮೂಲಕ ಎಲ್ಲ ದೀಪಿಕಾ ದಾಸ್ ಅವ್ರು ಮನೆ ಮಂದಿಗೆ ತುಂಬಾ ಹತ್ರ ಆಗ್ಬಿಟ್ಟಿದ್ದಾರೆ. ಬಟ್ ಪರ್ಸನಲ್ ಸೈಡ್ ಆಫ್ ದೀಪಿಕಾ ದಾಸ್ ಗೊತ್ತಾಗ್ಲಿ ಅನ್ನೋದಕ್ಕೆ ಟು ನೋ ಮೋರ್ ಅಬೌಟ್ ದೀಪಿಕಾ ದಾಸ್. ಓಕೆ, ದೀಪಿಕಾ ದಾಸ್ ಅವರ ಕೊನೆಯ ಗೂಗಲ್ ಸರ್ಚ್ ಏನು? Let me just check. Okay, how to get rid of stiff neck in 10 seconds ಅಂತ ಟೈಪ್ ಮಾಡಿದ್ದೀನಿ. ಬಿಕಾಸ್ ನನಗೆ ಕತ್ತು ಸ್ವಲ್ಪ ಲಾಕ್ ಆಗಿಬಿಟ್ಟಿತ್ತು. ಸೊ ಹೋಗ್ತಾನೆ ಇರಲಿಲ್ಲ 2-3 ಡೇಸ್ ಆದ್ರೂ. ಅದಕ್ಕೆ ಒಂದಷ್ಟು ಎಕ್ಸಸೈಸ್ ಮಾಡಬೇಕಾಗಿತ್ತು. ಅಥವಾ ಏನಾದ್ರು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತಾ ಅಂತ ಅದನ್ನ ಗೂಗಲ್. ಈ ತರ ಯಾರು ನಮ್ಗೇನಾದ್ರು ಆದ್ರೆ ಸಜೆಷನ್ ದೀಪಿಕಾ ದಾಸ್ ಏನ್ ಕೊಡ್ತಾರೆ? ಏನಿಲ್ಲ, ಗೂಗಲ್ ಕೊಡುತ್ತೆ. ಯು ಕ್ಯಾನ್ ಜಸ್ಟ್ ಟೈಪ್. ಏನಿಲ್ಲ, ಒಂದು 4-5 ಡೇಸ್ ಆರಾಮಾಗಿ ಸುಮ್ಮನೆ ಇರಿ. ಜಾಸ್ತಿ ಸ್ಟ್ರೈನ್ ಮಾಡಕ್ ಹೋಗ್ಬಿಡಿ. ಜಾಸ್ತಿ ಮಾಡಿದಷ್ಟು ಇನ್ನ ಜಾಸ್ತಿ ಸ್ಟಿಫ್ ಆಗುತ್ತೆ ಕುತ್ತಿಗೆ. ಸೊ 4-5 ದಿನ ಸುಮ್ಮನೆ ತಡ್ಕೊಂಡಿದ್ದು. ಈಗ ಓಕೆನಾ? ಈಗ ಓಕೆ. ದೀಪಿಕಾ ದಾಸ್ ಅವರ ಒಂದು ಮೋಸ್ಟ್ ಯೂಸ್ಲೆಸ್ ಟ್ಯಾಲೆಂಟ್ ಯಾವುದು? ನಾನು ಯೂಸೇ ಮಾಡ್ತೀರಾ ಬಟ್ ದಿಸ್ ಇಸ್ ಎ ಟ್ಯಾಲೆಂಟ್ ಅಂತ ಅನ್ನೋದು. ಐ ಆಮ್ ಗುಡ್ ಸಿಂಗರ್ ಬಟ್ ಹೌದಾ? ಅದನ್ನ ಯೂಸ್ ಮಾಡ್ತಲ್ಲ ಅಷ್ಟೇ. ಮುಂಚೆನೆ ಹೇಳಿದ್ರೆ ಡೈರೆಕ್ಟರ್ ಹಾಡ್ಸ್ ಇರೋಡಿ ಸಿನಿಮಾದಲ್ಲಿ. ಅಯ್ಯಯ್ಯೋ, ಅಷ್ಟು ಅದಕ್ಕೆ ಹೇಳಿದವರು ಇದನ್ನೆಲ್ಲ ಯೂಸ್ ಮಾಡ್ಕೊಳಕ್ ಆಗಲ್ಲ. ಒಂಥರ ಹಿಡನ್ ಟ್ಯಾಲೆಂಟ್ ಅದೆಲ್ಲ. ಸೊ ಯೂಸ್ ಮಾಡ್ಕೊಳ್ಳೋಣ ಗೋಯಿಂಗ್ ಫಾರ್ವರ್ಡ್ ಅಂತ. ನೀವು ಹೇಳ್ಬಿಟ್ಟಿದ್ದೀರಾ, ನಾನು ಹಾಡ್ ಹೇಳಿಸ್ದೆ ನೆಕ್ಸ್ಟ್ ಕ್ವಶನ್ ಹೋಗೋದೇ ಇಲ್ಲ. ಬಿಕಾಸ್ ನೀವು ಹಾಡ್ ಹೇಳಿದ್ರೆ ತುಂಬಾ ಕಡಿಮೆ. ಇಷ್ಟೊಂದು ತುಂಬಾ ಇದೆಲ್ಲ ಎಕ್ಸ್ಪೆಕ್ಟ್ ಎಲ್ಲ ಇಟ್ಕೋಬೇಡಿ, ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡಬೇಡಿ. ಐ ಕ್ಯಾನ್ ಸಿಂಗ್ 1-2-3 ಲೈನ್. ಯಾವ ಸಾಂಗ್ ಹಾಡ್ಲಿ? ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ಜಗವೇ ನೀ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. That's it. I'm not sure, like I was not prepared. ರಿಯಲಿ ಅಂದ್ರೆ ತುಂಬಾ ಕೆಟ್ಟದಾಗಂತೂ ಹಾಡಿಲ್ಲ, ಚೆನ್ನಾಗಿ ಹಾಡಿದ್ರಿ. ಓಕೆ ಅಲ್ಲ? ಓಕೆ, ಹಂಗೆ ಟೆಲಿಕಾಸ್ಟ್ ಮಾಡ್ಬೋದು. ಚೆನ್ನಾಗಿ ಹಾಡಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಇಂಥ ಒಳ್ಳೆ ಟ್ಯಾಲೆಂಟ್ ಅವ್ರು ಯೂಸ್ ಮಾಡ್ಕೊಳ್ಳಿ. ನೀವೇನಾದ್ರೂ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಇವತ್ತೇ ಸ್ಟಾಪ್. ಬರೀ ಬಾತ್ರೂಮ್ ಮಾತ್ರ ಸೀಮಿತವಾಗಿಡ್ತೀನಿ. ನೀವು ಕೊನೆಯದಾಗಿ ಇಂಪಲ್ಸಿವ್ ಆಗಿ ಯಾರ ಮೇಲೆ ಜಗಳ ಆಡಿದ್ರೆ ಅದ್ ಯಾಕೆ ಮತ್ತೆ ಯಾರು? ನಮ್ಮ ಅಮ್ಮನ ಜೊತೆನೆ ಯಾವಾಗಲೂ ಜಗಳ ಜಾಸ್ತಿ ನಾನು. ನಮ್ಮಮ್ಮನ ಜೊತೆ ಯಾಕೆ ಅಂತಂದರೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಬೇರೆ ಕಡೆ ಹೋಗ್ತಾ ಇತ್ತು, ನನ್ನ ಮೇಲೆ ಪ್ರಯಾರಿಟಿ ಕಡಿಮೆ ಆಗ್ತಾ ಇತ್ತು. ಸೊ ಆ ವಿಚಾರಕ್ಕೆ ಮಾತು ಬಿಟ್ಬಿಟ್ಟಿದ್ದೆ. ಏನಕ್ಕೆ ಮಾತಾಡ್ತಾ ಇಲ್ಲ ಅಂತ ಬಿಟ್ಟು ಸ್ವಲ್ಪ ಏನೋ ಕೇಳಿದಾಗ ಐ ಹ್ಯಾಡ್ ಟು ಟೆಲ್ ನನ್ನ ಪ್ರಯಾರಿಟಿ ಕಡಿಮೆ ಆಗ್ತಿದೆ. ನನ್ನ ಏನೋ ಒಂಥರ ಫುಲ್ ಜಲಸಿ ಫೀಲ್ ಆಗಿ ಫುಲ್ ಜಗಳ ಮಾಡಿದ್ದೆ. ಸಿಕ್ಕಿದೆ ಚಾನ್ಸ್ ಅಂತ ಒಂದು 5 ನಿಮಿಷ ಅಂತೆಲ್ಲ ಕಿಶ್ ಆಗ್ಬಿಟ್ಟು. ಸೊ ಈ ಕ್ವಶನ್ ಕೇಳಾದ್ಮೇಲೆ ನಂಗೆ ಲೀಡಿಂಗ್ ಕ್ವಶನ್ ಬರ್ತದೆ. ಸೊ ದೀಪಿಕಾ ದಾಸ್ ತುಂಬಾ ಪೊಸೆಸಿವ್ ಆಗಿದ್ರೆ? ಆಬ್ವಿಯಸ್ಲಿ ನಾನು ಸಿಕ್ಕಾಪಟ್ಟೆ ಪೊಸೆಸಿವ್. ನನ್ನ ಪರ್ಸನ್ ನನ್ನ ಪೀಪಲ್ ಅಂತ ಅಂದ್ರೆ ಐ ಆಮ್ ವೆರಿ ವೆರಿ ಪೊಸೆಸಿವ್. ಹೆಲ್ಲಿ ಪೊಸೆಸಿವ್, ನಾಟ್ ಲೈಕ್ ಯುನೋ ತುಂಬಾ ಹಾರ್ಮ್ಫುಲ್ ಆಗಿಲ್ಲ ಇರಲ್ಲ. ಪೊಸೆಸಿವ್ ಆಗಿರ್ತೀನಿ ಆ್ಯಂಡ್ ಐ ಲೈಕ್ ಟು ಬಿ ದ್ಯಾಟ್. ದೀಪಿಕಾ ದಾಸ್ ಅವರು ಸೆಲೆಬ್ರಿಟಿ ಆಗಿಲ್ದೆ ಹೋಗಿದ್ರೆ ಏನಾಗ್ತಿದ್ರು? ಪೈಲಟ್ ಆಗೋಣ ಅಂತ ಅನ್ಕೊಂಡಿದ್ದೆ. ಐ ಆಮ್ ನಾಟ್ ಶೋರ್ ಆಗ್ತಿದ್ನೋ ಇಲ್ವೋ ಅಂತ, ಬಟ್ ಟ್ರೈ ಅಂತೂ ಇಷ್ಟ ಆಯ್ತು. ನೈಸ್. ಅಲ್ಲೂ ಟ್ರಾವೆಲಿಂಗ್ ಅಗೇನ್. ಐ ಮೀನ್ ಇಟ್ಸ್ ದೇರ್ ಇನ್ ಮೈ ಇದು ಅಂತ ಅನ್ಸುತ್ತೆ. ಅವತ್ತು ಟ್ರಾವೆಲಿಂಗ್ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಪೈಲಟ್ ಆಗಬೇಕು ಅನ್ನೋ ಒಂದು ಆಂಬಿಷನ್ ನಿಂತಿತ್ತು. ಬಿಕಾಸ್ ಹುಡುಗಿರು ಆ ಪ್ರೊಫೆಷನಲ್ ತುಂಬ ಕಡಿಮೆ ಇದ್ರು ಆವತ್ತಿನ ದಿನದಲ್ಲಿ. ಸೊ ಐ ವಾಂಟೆಡ್ ಟು ಬಿ ಒನ್ ಆಫ್ ದೆಮ್ ಥರ ಆ ಒಂದು ಇಮ್ಯಾಜಿನೇಷನ್, ಆ ಡ್ರೀಮ್ಸ್ ಎಲ್ಲ ಇಟ್ಕೊಂಡು. ದೀಪಿಕಾ ದಾಸ್ ಅವರ ಮೊದಲ ಪೇಚೆಕ್ ಎಷ್ಟು? 1000 rupees. ಓಕೆ, ಯಾವುದಕ್ಕೆ? ಕೃಷ್ಣ ರುಕ್ಮಿಣಿ ಸೀರಿಯಲ್ಗೆ 1000 rupees ಅಂದರೆ ಪರ್ ಡೇ. ಆ ಥರ ನನ್ನ ಫಸ್ಟ್ ಚೆಕ್. ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಸ್ ಅಂಡ್ ಕಾನ್ಸ್ ಏನು ಆಕ್ಟರ್ ಆಗಿರೋದ್ರಲ್ಲಿ? ತುಂಬ ಏನು ಹೇಳ್ತಾರೆ, ಎಷ್ಟೊಂದು ಕಡೆ ಎಷ್ಟು ಪಾಪ್ಯುಲಾರಿಟಿ ಸಿಗುತ್ತೋ ಅಷ್ಟು ಒಂಥರ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ ನಮಗೆ. ಫಾರ್ ಎಕ್ಸಾಂಪಲ್, ಈಗ ನಾವೇನಾದರೂ ಒಂದು ಲೈಕ್ ನಾರ್ಮಲ್ ಮಾರ್ಕೆಟ್ ಅಂತ ಅಂದ್ಕೊಳ್ಳಿ, ನಾವೇನಾದರೂ ತಗೊಳ್ತೀವಿ ಅಂತ ಹೋದರೆ ಅಲ್ಲಿ ನಮಗೆ ಎಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಹೋಗ್ತೀವಿ ಒಂದೊಂದ್ಸರಿ ಅಷ್ಟೇ ಜಾಸ್ತಿ ಆಗತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಪಾಪ್ಯುಲಾರಿಟಿ ಅಂತ ಬಂದಾಗ ಇಟ್ ಡಿಪೆಂಡ್ಸ್, ನಮ್ಮನ್ನು ನೋಡಿ ಜನ ಗೇಜ್ ಮಾಡೋದು ಉಂಟು. ಇನ್ನು ಕೆಲವರು ಪ್ರೀತಿಯಿಂದ ಅದನ್ನು ಹಾಗೆ ಆಫರ್ ಮಾಡೋದು ಉಂಟು. ಸೊ ಎರಡೂ ರೀತಿ ಇದೆ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ.
ತುಂಬ ತುಂಬ ವಿಚಾರದಲ್ಲಿ ಇದು ನನಗೆ ಐ ಫೀಲ್ ಮೈ ಸೆಲ್ಫ್. ನಾವು ಎಷ್ಟೊಂದು ಕಡೆ ಕ್ರೌಡಲ್ಲಿ ಇದ್ದಾಗ ನಮಗೆ ಅದು ಬೇಕು ಅಂತ ಅನಿಸ್ತಾ ಇರುತ್ತೆ. ತುಂಬ ಜನ ಕ್ರೌಡ್ ನಮಗೆ ಪ್ರೀತಿ ಅಭಿಮಾನಿಗಳು ಬೇಕಂತ ಅನಿಸುತ್ತೆ. ಒಂದಷ್ಟು ಕಡೆ ನಾವು ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಆರಾಮಾಗಿ ಕುತ್ಕೊಂಡು ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಅನಿಸುತ್ತೆ. ಐ ಡೂ ರಿಯಲಿ ಮಿಸ್ ಇಟ್. ಬಿಕಾಸ್ ನನಗೆ ತುಂಬ ಏನು ಇಷ್ಟ ಆಗುತ್ತೆ, ನಾನು ಎಲ್ಲೇ ಯಾವಾಗಲೂ ಚಿಕ್ಕ ಚಿಕ್ಕ ವಿಚಾರಗಳು ನಂಗೆ ತುಂಬಾ ಏನು ಮನಸ್ಸಿಗೆ ಹತ್ತಿರ ಆಗುತ್ತೆ, ತುಂಬ ಖುಷಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಕೆಲವೊಂದು ಕಡೆ ಏನು ಈ ಚಿಕ್ಕ ಚಿಕ್ಕ ಶಾಪ್ ಹತ್ರ ಹೋಗಿ ಏನು ಟೀ ಕಾಫಿ ನಾರ್ಮಲ್ ಕುಡಿ ನಂಗೆ ತುಂಬ ಇಷ್ಟ. ಅದು ನಾರ್ಮಲಾಗಿ ಕುತ್ಕೊಂಡು ಹಿಂಗೆ ಆರಾಮಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ಅಥವಾ ಯಾರು ಇದ್ದಾಗ ಮಾತಾಡ್ಕೊಂಡು ಕುಡಿಯೋದು ನನಗೆಲ್ಲ ಇಷ್ಟ. ಬಟ್ ಎಲ್ಲಾದರೂ ಹೋದಾಗ ಸ್ವಲ್ಪ ಕಾನ್ಷಿಯಸ್ ಆಗುತ್ತೆ, ಓಕೆ ಯಾರು ನೋಡಿದ್ರೆ. ಆಮೇಲೆ ನಾವು ಹೆಂಗೆಂಗೋ ಇರ್ತೀವಿ, ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಲೈಫ್ ಸ್ಟೈಲಲ್ಲಿ ಇರ್ತೀವಿ, ಅವಾಗ ಜಡ್ಜ್ಮೆಂಟಲ್ ಆಗಿ ಜನ ನೋಡ್ತಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ಕಾನ್ಷಿಯಸ್ ಮಾಡುತ್ತೆ ನಮ್ಮನ್ನು. ಸೊ ಇಲ್ಲಿ ಹೋಗೋದು ಬೇಡ ಅಲ್ಲಿ ಹೋಗೋದು ಬೇಡ ಅಂತ ಅನಿಸುತ್ತೆ. ಇನ್ಕ್ಲೂಡಿಂಗ್ ನನ್ನ ಈಗ ಪಬ್ಲಿಕ್ಲಿ ಫಾರ್ ಎಕ್ಸಾಂಪಲ್ ನಾನು ಜಿಮ್ ಅಂತ ಹೋಗ್ತೀವಿ ಅಂದ್ಕೊಳ್ಳಿ, ತುಂಬ ಜನ ಇರ್ತಾರೆ ಪಬ್ಲಿಕ್ಕು. ಆವಾಗ ನಾವು ಅವ್ರ ಮಧ್ಯೆ ಹೋಗ್ಬಿಟ್ಟು ನಮ್ಗೆ ಅದು ನೀಡ್ಸ್ ಅಂದರೆ ವರ್ಕೌಟ್ ಮಾಡಬೇಕು ಅಂದ್ರೂ ಅಲ್ಲಿ ಹೋಗೋಕ್ಕಾಗಲ್ಲ. ವಾಕಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲೂ ಹೊರಗಡೆ ಸುತ್ತಾಡಬೇಕು ಅಂದರೆ ನಾರ್ಮಲಾಗಿ ನಾವು ಹೋಗೋಕ್ಕಾಗಲ್ಲ, ಮಾಸ್ಕ್ ಹಾಕೋಬೇಕು ಇದ್ದಿರುತ್ತೆ. ಇಲ್ಲ ಅಂದರೆ ಆಲ್ಮೋಸ್ಟ್ ಅರ್ಧ ಟೈಮ್ ಅಲ್ಲೇ ಕಿಲ್ಲಾಗೋಗಿರುತ್ತೆ. ಮಾತಾಡಿಸ್ರಿ ಅದು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ನಾವು ಕೂಡ ನೋ ಅನ್ನೋದಕ್ಕಾಗಲ್ಲ. ಸೊ ಒಂಥರ ಅದು ಅಡ್ವಾಂಟೇಜು ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಈ ವಿಷಯಕ್ಕೆ ದೀಪಿಕಾ ದಾಸ್ ಅವ್ರು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾರೆ ಅಂದ್ರೆ ಏನು? ತುಂಬಾ ವಿಚಾರಕ್ಕೆ ಆಗ್ತೀನಿ. ಒಂದು ನೀವು ಕೇಳ್ತಾ ಇದ್ದೀರಲ್ಲ, ಇದರಿಂದ ಇರಿಟೇಟ್ ಆಗ್ತೀರಿ ಅಂತ ಹೇಳಿದಂಗಿತ್ತು. ಇಲ್ಲ ಹಂಗೇನಿಲ್ಲ, ಏನಿಲ್ಲ. ನಂಗೆ ತುಂಬಾ ಒಂಥರ ಮೆಂಟಲಿ ನನಗೆ ಯಾರಾದರೂ ಹರಾಸ್ ಮಾಡಕ್ಕೆ ಬಂದರೆ ಸಿಕ್ಕಾಪಟ್ಟೆ ಬೇಗ ಇರಿಟೇಟ್ ಆಗ್ತೀನಿ. ಆಮೇಲೆ ಹತ್ರ ಆರ್ಗ್ಯುಮೆಂಟ್ ಜಾಸ್ತಿ ಮಾಡಿದ್ರೆ ನಂಗೆ ಇಷ್ಟನೇ ಆಗಲ್ಲ. ಐ ಹೇಟ್ ದ ಮೋಸ್ಟ್. ನಂಗೆ ಜಗಳ ಆಡೋರಂದ್ರೆ ಆಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ವಾದ ಮಾಡ್ತಾರೆ ಗೊತ್ತಾ, ನಂಗೆ ವಾದ ಮಾಡೋರು ಕಂಡ್ರೇ ಆಗಲ್ಲ. ನೀವೇ ಗೆದ್ರಿ ಬಿಟ್ಬಿಟ್ರಪ್ಪ ನನ್ನ, ಆಯಿತು ನಮಸ್ಕಾರ, ಓಕೆ ಸೋತೆ ಅಂತ ಬಿಟ್ಟು ಬರ್ತಾ ಇರ್ತೀನಿ. ಸೊ ಇಟ್ಸ್ ಲೈಕ್ ವೆರಿ ಇರಿಟೇಟಿಂಗ್ ಕ್ಯಾರೆಕ್ಟರ್ ಫಾರ್ ಮೀ. ಅದನ್ನೆಲ್ಲ ತುಂಬ ವಿಚಾರಗಳಿಗೆ ಬೇಗ ಇರಿಟೇಟ್ ಆಗ್ತೀನಿ ನಾನು. ಆ್ಯಂಡ್ ಒಂದು ಕ್ರೇಜಿ ಫ್ಯಾನ್ ಎನ್ಕೌಂಟರ್ ಆಗಿದ್ರೆ ಅದು ಯಾವುದು? ಸೊ ನಾನು ನಾಗಿಣಿ ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ ಯೂಶಲಿ ಒಂದಷ್ಟು ಭಾಗದವರು ಅಥವಾ ಮೋಸ್ಟ್ ಆಫ್ ನಮ್ಮ ಕರ್ನಾಟಕದಲ್ಲಿ ತುಂಬ ಭಾಗದಲ್ಲಿ ದೇವರು ಅಂತ ಪೂಜೆ ಮಾಡ್ತಾರೆ, ಹಾವನ್ನ ಅಲ್ವಾ. ಸೊ ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ನಾಗಿಣಿ ಫ್ಯಾನ್ಸ್ ತುಂಬ ಜನ ಇದ್ರು. ಸೊ ದೇವ್ರ ಸೀರಿಯಲ್ ಅಂತ ಜಾಸ್ತಿ ನೋಡ್ತಾ ಇದ್ರು. ಅಲ್ಲಿ ಒಂದು ಅಜ್ಜಿ ನಾನು ಹೋದ ತಕ್ಷಣ ಫುಲ್ ನಮಸ್ಕಾರ ಎಲ್ಲ ಮಾಡಿ ಕಾಲಿಗೆಲ್ಲ ಬೆಳಕು ಬಂದ್ಬಿಟ್ಟಿದ್ರು. ಸೊ ದಟ್ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಲೈಕ್ ಅವರ ಇನೋಸೆನ್ಸ್ ನಿಜವಾಗ್ಲೂ ನನಗೆ ಒಂಥರ ಹಾರ್ಟ್ ಟಚಿಂಗ್ ಅಂತ ಅನ್ಸಿದವತ್ತು. ಅವರು ನನ್ನ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ನನ್ನ ದೇವರು ಅಂತ ಪೂಜೆ ಮಾಡೋ ಥರ ಆ ಭಕ್ತಿನ ತೋರಿಸ್ತಾ ಇದ್ರು. ಆ ಭಕ್ತಿ ಥರ ಫೀಲ್ ಮಾಡಿಕೊಂಡು ನನ್ನನ್ನು ಪೂಜಿಸೋದಕ್ಕೆ ಇದು ಮಾಡಿದ್ರು. ನಮಸ್ಕಾರ ಎಲ್ಲ ಮಾಡ್ಕೊಂಡು ಕಾಲಿಗೆಲ್ಲ ಬೆಳಕು ಬಂದಿದ್ದು ನಂಗೆ ಒಂಥರ ಇವತ್ತು ಅದು ನೆನೆಸ್ಕೋತೀನಿ ಯಾವಾಗ್ಲೂ. ಆ ಥರದ್ದು ಒಂದಷ್ಟು ಇನ್ಸಿಡೆಂಟ್. ಆಮೇಲೆ ಇನ್ನೊಂದು ಕಡೆ ಎಲ್ಲಾದರೂ ನಾರ್ಮಲ್ ಆಗಿ ಕೇಳ್ತಾ ಇರ್ತಾರೆ, ನಾಲ್ಗೆ ಹಂಗೆ ಹೊರಗಡೆ ಮಾಡಿ ಅಂತೆಲ್ಲ ಫನ್ನಿಯಾಗಿ ಕೇಳ್ತಾ ಇರ್ತಾರೆ. ಸೊ ಇದು ಅಂಬರೀಷ್ ಅಂಕಲ್ ಹೇಳೋರು ನನಗೆ, ನಾಲ್ಗೆ ಮಾಡು ಹಿಂಗೆ ಮಾಡು, ನಾಲ್ಗೆ ಹೊರಗಡೆ ಬಿಡು ಮಾಡೋಣ ಅನ್ನೋ ಥರ ಅಲ್ಲ. ಸೊ ಆ ಥರ ತುಂಬ ಚೆನ್ನಾಗಿ ಕೇಳಿರೋದು ಉಂಟು. ಅಯ್ಯೋ ಬೇಡ, ನಾನು ಅದೇ ಆನ್ಸರ್ ಕೊಡ್ಲಾ? ಇಲ್ಲ, ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ, ನಾಲ್ಗೆ ಅದು ಬೇಕಾದ ಮಾತ್ರ ತರೋದು. ಮೀಡಿಯಾದಲ್ಲಿ ಒಂದು ಕಾಮನ್ ಮಿತ್ತು ನಿಮ್ಮ ಬಗ್ಗೆ ಇರೋದು, ಇದು ಸುಳ್ಳು ಗುರು, ಇದ್ಯಾಕೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ದು ಯಾವುದು? ತುಂಬ ಇದೆ ಹಂಗೆ ನೋಡೋಕೋದ್ರೆ. ಐ ಥಿಂಕ್ ನನ್ನ ಮದುವೆ ಆಗೋಕ್ಕಿಂತ ಮುಂಚೆನೆ ಒಂದು 10 ಸರಿ ಮದುವೆ ಮಾಡಿಸ್ಬಿಟ್ಟಿದ್ರು. ಒಂದು 10 ಸರಿ ಮಾಡಿಸಿದಾರಾ? ಮದುವೆ ಆಗಿದೆ, ಮದುವೆ ಆಯಿತು, ಮದುವೆ ಆಗ್ತಿದೆ, ಇವ್ರ ಜೊತೆ ಆಗ್ತಿದೆ, ಅವ್ರ ಜೊತೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ, ಐ ಮೀನ್ ನಾಟ್ ಇದರಲ್ಲಿ ಅಲ್ಲ, ಮೀಡಿಯಾ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಒನ್. ಆ್ಯಂಡ್ ಅದು ಬಿಟ್ಟರೆ ನನ್ನ ಏಜ್, ನಾನು ಯೂಶಲಿ ಎಲ್ಲೂ ಏಜ್ ಹೇಳ್ದೆ ಇದ್ದಿದ್ದ ಕಾರಣ ಏನು ಏಜ್ ಬೇಕೋ ಅವರೇ ಹಾಕೊಳ್ತಾ ಇದ್ರು. ಸೊ ದಟ್ ವಾಸ್ ಅಗೇನ್ ಒನ್ ಆಫ್ ದಿ ಮಿತ್. ನಿಮ್ಮ ಫೋನಲ್ಲಿ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಅಥವಾ ಫ್ರೆಂಡ್ಸ್ಗಳ ನೇಮು ಸೇವ್ ಆಗಿರೋದು, ನಿಕ್ ನೇಮ್ಸ್ ಅಲ್ಲಿ ಏನೇನಾಗಿ? ಐ ಥಿಂಕ್ ವಾಚುಕಿ ಅಂತ ಮಾಡ್ಕೊಂಡಿದ್ದೀನಿ. ವಾಚುಕಿ, ಐ ಯೂಸ್ ಟು ಕಾಲ್ ಹಿಮ್ ವಾಚುಕಿ. ಆಲ್ಮೋಸ್ಟ್ ಎಲ್ಲರ ಜೊತೆಗೂ ಆರ್ಟ್ ಅಂತ ಹಾಕಿರ್ತೀನಿ, ART ಅಂತ ಹಾಕಿರ್ತೀನಿ, ಅಂದರೆ ಆರ್ಟಿಸ್ಟ್ ಅಂತ ಹೇಳಿ. ಪ್ರಿಯಾಂಕಾ ಅಂತ ನನ್ನ ಫ್ರೆಂಡಿಗೆ ಪೀಕು ಅಂತ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಅವಳ ಹೆಸರು ಹಂಗೆ ಕರಿತಾ ಇದ್ದಿದ್ದು. ಇನ್ಯಾರ್ದು ತುಂಬ ಜನ ಹಾಗೆ ಈ ಥರ. ಐ ಥಿಂಕ್ ಈ ಥರ ಒಂದಷ್ಟು ಅವ್ರವ್ರನ್ನ ನಾನು ಹೇಗೆ ಕರಿತೀನಿ ಆ ಥರನೇ ಹಾಕ್ಕೊಂಡಿದ್ದೀನಿ. ಕಿಶನ್ಗೆ ಕಿಶು ಅಂತೇನೋ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಶೈನ್ ಅಂತಲೇ ಹಾಕ್ಕೊಂಡಿದ್ದೀನಿ. ಅವ್ರಿರೋ ಏನೋ ನೇಮೇ ಶಾರ್ಟ್, ಅದು ಇನ್ನೂ ಶಾರ್ಟ್ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ. ಓಕೆ. ಆ್ಯಂಡ್ ನಿಮ್ಮನ್ನ ಏನಂತ ಕರೀತಾರೆ ಫ್ರೆಂಡ್ಸ್ ಫುಲ್ ಕ್ಲೋಸ್ ಫ್ರೆಂಡ್ಸ್?
ದೀಪ್ಸ್ ಅಂತ ಕರೀತಾರೆ, ದೀಪು ಅಂತ ಕರೀತಾರೆ. ಸೊ ಇನ್ನೊಂದು ಸ್ಪೆಷಲ್ ರೌಂಡ್ ತೊಗೊಂಬಂದಿದ್ದೀನಿ. ಇದ್ರ ಹೆಸರು #ನೆವರ್ ಎವರ್ ಆರ್ ಎ ಹ್ಯಾವ್ ಅಂತ. ಓಕೆ. ಒಂದು ನಾನು ಮಾಡೇ ಇಲ್ಲ, ನಾನು ಮಾಡಿದ್ದೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ದ ಆಪ್ಷನ್. ಬಟ್ ಯು ಶುಡ್ ಪ್ರಾಮಿಸ್ ಮೀ ದಟ್ ದೀಪಿಕಾ ದಾಸ್ ನಿಜಾನ ಹೇಳ್ತಾರೆ ಅಂತ. ಯಾ, ಹೇಳಲ್ಲ, ಇಲ್ಲಾಂದ್ರೆ ನಿಜಾನೇ ಹೇಳ್ತೀನಿ. ಎಸ್. ಸೊ ಇದರಲ್ಲಿ ಒಂದು 50 ಕ್ವಶನ್ಸ್ ಇದೆ ರ್ಯಾಂಡಮ್ ಆಗಿ. ಯು ಕ್ಯಾನ್ ಪಿಕ್ ಯುವರ್ ನಂಬರ್. ಸೊ ಅದರಲ್ಲಿ ಯಾವ ಕ್ವಶನ್ ಇದೆ ಡಿಪೆಂಡ್ಸ್ ಅಪಾನ್ ಯುವರ್ ಲಕ್, ನಿಮ್ಗೆ ಕ್ವಶನ್ ಸಿಗುತ್ತೆ. ಓಕೆ, ಯಾವ್ದನ್ನ ಸ್ಟಾರ್ಟ್ ಮಾಡೋಣ? 23. ಏನಕ್ಕೆ ಲಕ್ಕಿ ನಂಬರ್ ಅದು? ನನ್ನ ಡೇಟ್ ಆಫ್ ಬರ್ತ್ ಅದಕ್ಕೆ. ಯಾವ್ದಾದ್ರು ಸಿನಿಮಾ ಕತೆ ಕೇಳ್ದೆ ಆಕ್ಟ್ ಮಾಡಿದ್ ಉಂಟಾ? ನೆವರ್. ಕತೆ ಕೇಳಿದೆ ನಾನು ಸಿನಿಮಾ ಒಪ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ನಂಬರ್ 5. ಯಾವ್ದಾದ್ರು ಇಂಟರ್ವ್ಯೂ ಅಥವಾ ಆಡಿಷನ್ ಅಲ್ಲಿ ಒಂದು ರೋಲ್ಗೋಸ್ಕರ ಸುಳ್ಳು ಹೇಳಿರೋದಿದ್ಯಾ? ಐ ಡೋಂಟ್ ಥಿಂಕ್ ಸೊ. ನೋ, ಹೇಳಿಲ್ಲ ಅನ್ಕೋತೀನಿ. ಬಿಕಾಸ್ ನೋ. ಓಕೆ, ನೆಕ್ಸ್ಟ್ ನಂಬರ್ ಮ್ಯಾಮ್. ನಂಬರ್ 1. ರಿಯಲ್ ಲೈಫಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಡೇಟ್ಗೆ ಹೋಗಿದ್ದಾಗ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡ್ಬಿಟ್ಟು ಸಿಗಾಕೊಂಡಿದ್ಯಾ? ಅಲ್ಲ, ನಾನು ಹೇಳ್ಬಿಟ್ಟೆ ಹೋಗ್ತಾ ಇದ್ನಲ್ಲ, ಸೊ ಅದ್ರಲ್ಲಿ ಸಿಕ್ಕಾಕೊಳ್ಳೋದೇನು. ಇನ್ಯಾರು ಫ್ರೆಂಡ್ ಇಲ್ಲ ಕಸಿನ್ಸ್ ಯಾರು ನೋಡಿ? ನಾನು ಆಪರ್ಚುನಿಟಿನೇ ಕೊಡ್ತಾ ಇರ್ಲಿಲ್ಲ ಯಾರಿಗೂ. ಸೊ ನನ್ಗೆ ಹೆಂಗಿರ್ಬೇಕು ಅಂದ್ರೆ ಯಾರಿಂದನೂ ಗೊತ್ತಾಗೋದು ನನ್ಗೆ ಯಾವತ್ತೂ ಇಷ್ಟ ಆಗಲ್ಲ. ಸೊ ನಾನೇ ಹೇಳ್ಬಿಡ್ಬೇಕು, ಬೈಸ್ಕೊಂಡ್ರು ಪರವಾಗಿಲ್ಲ, ಓಡಿಸ್ಕೊಂಡ್ರು ಪರವಾಗಿಲ್ಲ. ಐ ಆಮ್ ಲೈಕ್ ವೆರಿ ಕ್ಲಿಯರ್. ನಾನು ಹೋಗ್ತಾ ಇದ್ದೀನಿ, ಹೋಗಿದ್ದೆ ಬಿಫೋರ್ ಎನಿಬಡಿ ನಿಮ್ಗೆ ಹೇಳಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ ಅಂತ. ಸೊ ಆ ಥರ ಹೇಳ್ಬಿಟ್ಟಿದ್ರೆ ಯಾರು ಬಂದ್ರು ಬನ್ನಿ ನಾವು ಇಲ್ಲಿದ್ದೀವಿ ಅಂತ ನಾವು ಅಮ್ಮಗೆ ಗೊತ್ತು, ನನ್ನ ಇವ್ರಿಗೆ ಆಗುತ್ತೆ ಹೋಗೋ ಅನ್ನೋ. ಲೈಕ್ ಅಲ್ಲಿ ಬರುತ್ತೆ ಕಾನ್ಫಿಡೆನ್ಸ್, ಅಲ್ಲಿ ಬರುತ್ತೆ ಧೈರ್ಯ. ಯಾರಿಗೋದ್ರು ಲೈಕ್ ಅದೊಂಥರ ನನ್ಗೆ ಇಷ್ಟನೂ ಆಗಲ್ಲ. ಆ್ಯಂಡ್ ದಟ್ಸ್ ನಾಟ್ ಮೈ ಕ್ಯಾರೆಕ್ಟರ್. ಸೊ ಯಾವತ್ತೂ ಸಿಕ್ಕಾಕೊಂಡು ಇಲ್ಲ, ಸಿಕ್ಕಾಕೊಳ್ಳೋಕೆ ಆಪರ್ಚುನಿಟಿನೂ ಕೊಟ್ಟಿಲ್ಲ. ಸೊ ಪಾಯಲ್ ಥರ ಇಲ್ಲಿ ದೀಪಿಕಾ ದಾಸ್ ಕೂಡ ಡೇವಿಲ್ಲ. ನೆಕ್ಸ್ಟ್ ನಂಬರ್ ಮ್ಯಾಮ್. 6. ಯಾವ್ದಾದ್ರು ಒಂದು ರೋಲನ್ನು ಬಿಟ್ಟು ಆ ಸಿನಿಮಾ ಹಿಟ್ ಆಗಿದ್ದು ಉಂಟಾ? ಕತೆ ಕೇಳಿರ್ತೀರಾ, ಆಕ್ಟ್ ಮಾಡ್ಬೇಕಿರುತ್ತೆ, ಬಟ್ ಸಮ್ವೇರ್ ಆಗಿಲ್ಲ. ಎಸ್, ನೆಕ್ಸ್ಟ್ ನಂಬರ್ ಮ್ಯಾಮ್. 9. ಕಾಲೇಜ್ ಲೆಕ್ಚರರ್ ಮೇಲೆ ಕ್ರಶ್ ಆಗಿದ್ದು ಉಂಟಾ? ಇಲ್ಲ, ಆ ಥರ ಏನಾಗಿಲ್ಲ. ಚಿಕ್ಕದ್ರಲ್ಲಿ ಇರ್ಬೇಕಾರೆ ಆ್ಯಕ್ಚುಲಿ ಆ ಥರ ಎಲ್ಲ ನಾವು ಟೀಚರ್ಸ್ನ ಲೆಕ್ಚರರ್ಸ್ನೆಲ್ಲ ಈ ಥರ ಡೇಟ್ ಮಾಡ್ಬೋದು ಅನ್ನೋ ಪರ್ಸೆಪ್ಷನ್, ಆ ಮೈಂಡ್ ಸೆಟ್ಟೇ ಇರಲಿಲ್ಲ. ಕಾಲೇಜ್ಗೆ ಬಂದಾಗ ನಾನು ಓದಿದ್ದು ಗರ್ಲ್ಸ್ ಕಾಲೇಜಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ತುಂಬ ಜೆಂಟ್ಸ್ ಲೆಕ್ಚರರ್ ಯಾರು ಇರಲಿಲ್ಲ. ಸೊ ಹಾಗಿಲ್ಲ. ಅನ್ಫಾರ್ಚುನೇಟ್ಲಿ, ಇಲ್ಲಾಂದ್ರೆ ನೋಡ್ಬೋದಾಗಿತ್ತು. ಎಸ್ ಮ್ಯಾಮ್. ನೆಕ್ಸ್ಟ್ ನಂಬರ್. ನೆಕ್ಸ್ಟ್ 8. ಯಾರಾದ್ರೂ ನಿಮಗೆ ಪ್ರಪೋಸ್ ಮಾಡಿ ಅಥವಾ ನೀವು ಪ್ರಪೋಸ್ ಮಾಡಿ ಪ್ರ್ಯಾಂಕ್ ಅಂತ ಹೇಳಿದ್ಯಾ? ನಾನು ಮಾಡಿದ್ದೀನಿ ಪ್ರ್ಯಾಂಕ್ ಅಂತ. ಬಟ್ ನನ್ಗೆ ಯಾರು ಮಾಡಿಲ್ಲ ಆ ಥರ. ನೆಕ್ಸ್ಟ್ ನಂಬರ್ ಮ್ಯಾಮ್. ಓಕೆ, ನಿಮ್ಮ ಫೇವ್ರೇಟ್ ನಂಬರ್ ಹೇಳಿ ಈಗ. ನಮ್ದು ಆಕ್ಚುಲಿ 6 ಹೌದಾ? ಹಾಗಾದ್ರೆ ಸೆಕೆಂಡ್ ಇನ್ನೊಂದು ನಂಬರ್ ಹೇಳಿ. ಇನ್ನೊಂದು ನಂಬರ್ ನಂದ ಕೇಳ್ಬಿಡ್ಲಾ? ನಾನು ನಂಬರ್ ಆಪರ್ಚುನಿಟಿ ಕೊಟ್ಟ ತಕ್ಷಣ ಹೆಂಗ್ ಇನ್ಕ್ಯಾಚ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಆಕ್ಚುಲಿ ಆಯ್ತು, ಇದರಲ್ಲಿ ಒಂದು ಕ್ವಶನ್ ನನಗೂ ಇಷ್ಟ ಇದೆ. ಅದು ಸುಮ್ಮನೆ ಕಣ್ಣು ಕಾಣಿಸ್ತು, ಅದನ್ನೇ ಕೇಳ್ತೀನಿ. ಈಗ ಯಾರಿಗಾದ್ರೂ ನಿಮ್ಮ ಫೋನ್ ನಂಬರ್ ಕೇಳ್ತಾರೆ ಗೊತ್ತಾ? ಎಲ್ಲರೂ ಮೂವಿ ಶೂಟಿಂಗ್ ಹೋಗಿರ್ಬೇಕಾದ್ರೆ ಇಲ್ಲ ಯಾವ್ದಾದ್ರು ಇಂಟರ್ವ್ಯೂಸ್ ಇರಬೇಕಾದ್ರೆ ಅವ್ರಿಗೆ ಒಂದು ರಾಂಗ್ ನಂಬರ್ ಕೊಟ್ಬಿಟ್ಟು ಅದೇ ನನ್ನ ನಂಬರ್ ಅಂತ ಅವ್ರಿಗೆ ಕೊಡಕ್ಕೆ ಇಷ್ಟ ಇರಲ್ಲ. ಆ ಥರ ಮಾಡಿದಿದ್ಯಾ? ಇದು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ ಕೇಳಿದೀನಿ. 99% ಹೂ ಅಂತ. 99 ಅಲ್ಲ, 100% ಮಾಡಿರ್ತೀವಿ. ಒಂದು ಸೆಕ್ಯೂರಿಟಿ ರೀಸನ್ ಇರ್ಬೋದು, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದು ರೀಸನ್ ಇರುತ್ತೆ. ಸೊ ಮಾಡಿರ್ತೀವಿ. ನಾನು 100% ಮಾಡಿದ್ದೀನಿ ನಾನೆಂತ. ಓಕೆ, ಅಕಸ್ಮಾತ್ ಯಾರು ನಿಮಗೆ ಕಾಲ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ನಿಮ್ಮ ನಂಬರೇ ಕೊಟ್ಬಿಟ್ಟಿದ ಬಂತು, ಅವ್ರು ತಲೆ ತಿಂತೀವ್ರು ಮಾತಾಡೋಕೆ ಇಷ್ಟಲ್ಲ, ದೀಪಿಕಾ ದಾಸ್ ಇಲ್ಲ ನನ್ನ ಮ್ಯಾನೇಜರ್ ಮಾತಾಡ್ತಿರೋದು ಅಂತೆಲ್ಲ ಮಾತಾಡಿದ್ರಾ? ಹಂಗಿಲ್ಲ, ನಾನು ಫೋನ್ ಮಾಡ್ತೀನಿ ಮತ್ತೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಮಾತ್ರ ಹೇಳಿದ್ದೀನಿ. ನಾನು ಮ್ಯಾನೇಜರ್ ಅಂತೆಲ್ಲ ಮಾತಾಡಿಲ್ಲ. ಬಿಕಾಸ್ ನನ್ನ ವಾಯ್ಸ್ ಗೊತ್ತಾಗೋಗ್ಬಿಡುತ್ತೆ. ಆ ಥರ ಎಲ್ಲ ಸುಳ್ಳು ಹೇಳಿ ತಗೊಳಕೊಳ್ಳೋದೆಲ್ಲ ನಂಗೆ ಇಷ್ಟ ಇಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಕಟ್ ಮಾಡಿರೋದು ಉಂಟು. ಸಮ್ಟೈಮ್ಸ್ ಬ್ಯುಸಿ ಇದ್ದಾಗ ಕಟ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸರಿ ಫೋನ್ ಮಾಡಿಲ್ದಿರೋದು ಉಂಟು. ಹಾಂ, ಅದು ಕಾಮನ್ ಆಗಿರುತ್ತೆ. ಎಸ್, ಲಾಸ್ಟ್ ನಂಬರ್ 50. ಲಾಸ್ಟ್ ಕ್ವಶನ್. ಗಾಟ್ ಮ್ಯಾರೇಜ್ ಅಡ್ವೈಸ್ ಫ್ರಮ್ ಎನಿಬಡಿ ಇನ್ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಬೇಗ ಮದುವೆ ಆಗ್ಬಿಡಮ್ಮ ಇಲ್ಲ ಮದುವೆ ಬಗ್ಗೆ ಒಂದು ಅಡ್ವೈಸ್ ಸಿಕ್ಕಿರೋದಿದೆಯಾ? ಯಾವ್ದಾದ್ರು ಚೆನ್ನಾಗಿರೋದು ಇದೆ, ನೆನಪಿದೆ. ಬಟ್ ನಾನು ಇಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ಒಂದು ಮಾತು ಹೇಳಿದ್ರು, ನೋ ಮದುವೆ ಆಗು ನೀನು, ಚೆನ್ನಾಗಿರುತ್ತೆ ಲೈಫು, ಯು ಡಿಸರ್ವ್ ಟು ಬಿ ಅನ್ನೋ ಥರ ಒಂದಷ್ಟು ಹೇಳಿದ್ರು. ಆ್ಯಂಡ್ ಆಲ್ಸೋ
ಒಂದಷ್ಟು ನನ್ನನ್ನು ಇನ್ ರಿಯಲ್ ಲೈಫ್ ನೋಡಿರೋ ಅಂತಹ ಪರ್ಸನ್ ಈ ಅಡ್ವೈಸ್ ಕೊಟ್ಟಿದ್ದು ನನಗೆ. ಐ ಥಿಂಕ್ ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್ ಆ್ಯಂಡ್ ಎಲಿಮೆಂಟ್ಸ್ ದಟ್ ಯು ಕ್ಯಾನ್ ಬಿ ಅ ಗುಡ್ ವೈಫ್ ಅನ್ನೋದು ಒಂದಷ್ಟು ಬಂದಂಥ ಇದು. ಬಟ್ ಐ ಆಮ್ ನಾಟ್ ಶ್ಯೂರ್ ಹೌ ಗುಡ್ ಇಸ್ ದ್ಯಾಟ್. ಅದನ್ನ ಏನೋ ತಲುಪಿದ್ದೀನಲ್ವ ಗೊತ್ತಿಲ್ಲ. ಬಟ್ ದ ಥಿಂಗ್ ಇಸ್, ಅವ್ರು ನನಗೆ ಅಡ್ವೈಸ್ ಮಾಡುವಾಗ ನನ್ನ ಮೈಂಡ್ ಸೆಟ್ನ ಅವ್ರು ಅನಲೈಸ್ ಮಾಡಿ, ಅಥವಾ ನನ್ನ ಬಿಹೇವಿಯರ್ ಅಥವಾ ನನ್ನ ಲೈಫ್ ಸ್ಟೈಲ್ನ ಅವರು ಅನಲೈಸ್ ಮಾಡಿ ಒಂದಷ್ಟು ದಿನ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ಅವರು. ಸೊ ಅವ್ರು ನನಗೆ ಕೊಟ್ಟಂಥ ಒಂದು ಅಡ್ವೈಸ್ ಇದು. ಯಾಕೆ ಆಗಬೇಕು ಅಂತಂದರೆ ಯು ನೀಡ್ ಅ ಕಂಪ್ಯಾನಿಯನ್. ಸೊ ಲೈಫಲ್ಲಿ ಕಂಪ್ಯಾನಿಯನ್ ತುಂಬ ಇಂಪಾರ್ಟೆಂಟ್ ಅನ್ನೋ ವಿಚಾರವಾಗಿ ಒಂದಷ್ಟು ಲೆಕ್ಚರ್ಗಳನ್ನ ಕೊಟ್ಟಿದ್ರು. ಸೊ ದ್ಯಾಟ್ ಈಸ್ ಸಮಥಿಂಗ್ ಗುಡ್. ಐ ರಿಯಲಿ ಫೀಲ್ ದಟ್. ಆ್ಯಂಡ್ ಈಗಲೂ ಕೂಡ ನೆನ್ಪು ಮಾಡ್ಕೊಳ್ತೀನಿ ಆ ವಿಚಾರನ. ಲಾಸ್ಟ್ ನಂಬರ್ ಮ್ಯಾಮ್. Last 25. So let's come in between now. ಪಬ್ಲಿಕ್ ಪ್ಲೇಸಲ್ಲಿ ಫೋನಲ್ಲಿ ಇದೀನಿ ಅಂತ ಪ್ರಿಟೆಂಡ್ ಮಾಡಿರೋದುಂಟಾ? ಸ್ವಲ್ಪ ಆಕ್ವರ್ಡ್ ಆಗಿದೆ, ಅಯ್ಯೋ ಎಂಬ್ರಾಸಿಂಗ್ ಆಗಿದೆ ಅಂತ ಅಂದ್ಬಿಟ್ಟು, ಇಲ್ಲಾಂದ್ರೆ ಯಾರು ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು ಫೋನಲ್ಲಿ ಇದೀನಿ ಅಂತ ಬಿಸಿ ಆಗಿ ಹೇಳಿ ಇಲ್ಲ ಹಂಗೆಲ್ಲ ಮಾಡಿಲ್ಲ. ಫೋನ್ ಹಿಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಲ್ಲ ಮಾಡ್ತೀನಿ. ಬಟ್ ಫೋನಲ್ಲೆಲ್ಲ ನನ್ನ ಫೋನ್ ಎತ್ತೋದೇ ಕಡಿಮೆ. ಆ್ಯಕ್ಚುಲಿ ಫೋನ್ ಎತ್ತಲ್ಲ ಜಾಸ್ತಿ. ಮೆಸೇಜಸ್ ಸ್ವಲ್ಪ ನೋಡೋದು ಜಾಸ್ತಿ. ಸೊ ಅವಾಗ ಏನು ಮಾಡ್ತೀನಿ, ಏನಾದರೂ ನಂಗೆ ಆಕ್ವರ್ಡ್ ಸಿಚುವೇಶನ್ಸ್ ಏನಾದ್ರು ಇದ್ದಾಗ ಸುಮ್ಮನೆ ಫೋನ್ ಹಿಂಗೆ ಸ್ಕ್ರಾಲ್ ಮಾಡೋದು, ಏನಾದರೂ ನೋಡ್ತಾ ಇರೋದು, ಆ ಥರದ್ದೆಲ್ಲ ಪ್ರಿಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾನ ಆ್ಯಕ್ಟ್ ಮಾಡಬೇಕು ಅಂತ ಅನ್ಬೇಕಾದ್ರೆ ಕಂಟೆಂಟ್ ಕೇಳಿದ ತಕ್ಷಣ ನೋ ಐ ಶುಡ್ ಆ್ಯಕ್ಟ್ ಫಾರ್ ದೀಸ್ 3 ರೀಸನ್ಸ್ ಅಂತ ಅನ್ಸಿದ್ದು ಏನು? ಒಂದು ಕ್ಯಾರೆಕ್ಟರ್, ಮೇನ್ಲಿ ಈ ಥರದ್ದು ಕ್ಯಾರೆಕ್ಟರ್ ತುಂಬ ರೇರ್. ಅಂದರೆ ನನ್ನ ಪರ್ಸ್ನಲ್ ರೀಸನ್ ಬಿಟ್ಟು ಈ ಥರದ್ದೊಂದು ಟ್ರಾವೆಲಿಂಗ್ ಸಬ್ಜೆಕ್ಟಲ್ಲಿ ಆ ಕ್ಯಾರೆಕ್ಟರ್ ಸಿಗೋದು ನಿಜವಾಗ್ಲೂ ತುಂಬ ಕಷ್ಟ. ಸೊ ದಟ್ ವಾಸ್ ಫಸ್ಟ್ ರೀಸನ್, ಫಾರ್ ಮೇನ್ ರೀಸನ್ ಅದು. ಸೆಕೆಂಡ್, ಅದೇ ಟ್ರಾವೆಲ್ ಮಾಡ್ಬೋದು ಅಂತ. ಒಂದೇ ಕಲ್ಲಲ್ಲಿ ಎರಡಕ್ಕೆ. ಮೂರನೇದು ಐ ಥಿಂಕ್ ದ ಸಬ್ಜೆಕ್ಟ್ ಆ್ಯಂಡ್ ಟೀಮ್ ಸ್ಪಿರಿಟ್. ಅವರ ಮಾಡ್ಕೊಂಡಂಥ ಪ್ರಿಪ್ರೇಷನ್ಸ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಫಸ್ಟ್ ಡೇ ಹೋದಾಗ್ಲೇ ಅವರೊಂದಷ್ಟು ಬ್ರೀಫ್ಗಳು, ಅವರ ಪ್ಲ್ಯಾನ್ಸ್ಗಳನ್ನೆಲ್ಲ ನನಗೆ ಹೇಳ್ತಾ ಹೋದರು. ಸೊ ಇಟ್ ವಾಸ್ ಲೈಕ್ ಹೌದು, ಲೈಕ್ ಅವರು ಮಾಡ್ತಾ ಇರೋಂಥ ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದರೂ ಕೂಡ, ಹೊಸ ಸಿನಿಮಾ ಆದರೂ ಕೂಡ ಒಂದಷ್ಟು ಅವರು ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡಿದ್ದಾಗಿರ್ಬೋದು. ಅವರ ಪ್ಯಾಟ್ರನ್ನು, ಪ್ಯಾಲೆಟ್ಸ್ಗಳು, ಯಾವ ಕಲರ್ ಪ್ಯಾಲೆಟ್ಸು, ಯಾವ ರೀತಿ ಹೋಗಬೇಕು ಅಂತ ಇದ್ದಿದ್ದು, ಅವರ ಏನು ಹೇಳ್ತಾರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು. ಹೌದು. ಆ್ಯಂಡ್ ಕಂಪ್ಲೀಟ್ ಎವ್ರಿಥಿಂಗ್ ವಾಸ್ ರಿಟನ್ ಆ್ಯಂಡ್ ಈವನ್ ಪಿಕ್ಚರೈಸೇಷನ್ ಕೂಡ ಮಾಡಿ ಎಲ್ಲನೂ ಸ್ಕೆಚ್ ಮಾಡಿ ಇಟ್ಬಿಟ್ಟಿದ್ರು. ಸೊ ಇದೆಲ್ಲ ಒಂಥರ ವೆರಿ ಇಂಪ್ರೆಸಿವ್ ಅಂತ ಅನಿಸ್ತು. ಹೋದ ತಕ್ಷಣ ಒಂದು ಪ್ರೆಸೆಂಟೇಷನ್ ವಾಸ್ ರಿಯಲಿ ಗ್ರೇಟ್ ಫಾರ್ ಮೀ. ಸೊ ಅದು ಇನ್ನೊಂದು ಒಂಥರ ಕಾನ್ಫಿಡೆನ್ಸ್ ಬಂದಿದ್ದು ಸಿನಿಮಾ ಬಗ್ಗೆ. ಸಮಥಿಂಗ್ ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಒಂದು ಸಿನಿಮಾ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಅನಿಸ್ಲಿಲ್ಲ. ಒಂಥರ ವಿ ಆರ್ ಪವರ್ ಪ್ಯಾಕ್ಟ್ ಆಗಿದೆ, ಟೀಮು ಪವರ್ ಪ್ಯಾಕ್ಡ್ ಆಗಿದೆ. ಜೊತೆಗೆ ಎವ್ರಿಥಿಂಗ್ ಇಸ್ ಲೈಕ್ ಸೆಟ್. ಓಕೆ, ಇದೆಲ್ಲ ಒಟ್ಟಿಗಾದರೆ ಒಂಥರ ಸ್ಟ್ರಾಂಗ್ ಆಗಿರುತ್ತೆ ಸಿನಿಮಾ ಅನ್ನೋದು. ನಮಗೆ ಯಾವ ರೀತಿ ವಿಷನ್ ಮಾಡ್ಕೊಳ್ತೀವಿ ಆ ಥರ ಸಿನಿಮಾ ನಮ್ಮ ತೆರೆ ಮೇಲೆ ಕಾಣಿಸುತ್ತೆ ಅನ್ನೋದು ಮೇನ್ ರೀಸನ್.